ಆದಿಶಕ್ತಿ ಗೋಡ್ನಳ್ಳಿ ಮಾರಮ್ಮನ ಜಾತ್ರೆಯ ಪ್ರಯುಕ್ತ ಇವತ್ತು ಗೋಡ್ನಳ್ಳಿ ಮಾರಮ್ಮನ ದರ್ಶನ ಆಯಿತು. ಮೊದಲಿಗೆ ತಾಯಿಗೆ ಒಂದು ಧೂಪವನ್ನು ಹಾಕಿ ಶುರು ಮಾಡಲಾಯಿತು. ಹಾಗೆ ತಾಯಿ ಗೋಡ್ನಳ್ಳಿ ಮಾರಮ್ಮ ನಮ್ಮ ಮನೆ ದೇವರ ಆದ್ದರಿಂದ ಮೊದಲಿಗೆ ದೇವಸ್ಥಾನದ ಮುಂದೆ ಹಣ್ಣು ಕಾಯಿ ಕರ್ಪೂರ ಗಂಧ ಕಡ್ಡಿ ಹಚ್ಚಿ ಪೂಜೆ ಮಾಡಲಾಯಿತು. ತುಂಬ ಸಂತೋಷ ಆಯಿತು. ಹಾಗೆ ತಾಯಿಯ ದರ್ಶನ ಹಾಗೂ ಆಶೀರ್ವಾದ ಪಡೆದು ಒಳಗಡೆ ದರ್ಶನ ನಾವು ನಮ್ಮ ಕುಟುಂಬದವರೆಲ್ಲ ದರ್ಶನ ಮಾಡಿ ಏನು ರಥದ ಹತ್ರ ಹೋಗಿ ರಥದ ದರ್ಶನ ಮಾಡಿ ರಥದಲ್ಲಿ ತಾಯಿಯ ದರ್ಶನ ಮಾಡಿ ಹಾಗೆ ಏನು ಆ ಜಾತ್ರಾ ಒಂದು ಸಂಭ್ರಮವನ್ನು ವಿಜೃಂಭಿಸಲಾಯಿತು. ಈ ಜಾತ್ರೆಯ ಒಂದು ವೈಶಿಷ್ಟ್ಯವೇನೆಂದರೆ ಗೋಡ್ನಳ್ಳಿ ಮಾರಮ್ಮನ ಜಾತ್ರೆ 3 ದಿನದಲ್ಲಿ ಅಲ್ಲಿ ಅಕ್ಕಪಕ್ಕದ ಒಂದು ಹಳ್ಳಿಯ ಸಂಭ್ರಮವೋ ಸಂಭ್ರಮ ನೋಡಿ. ಕಜ್ಜಾಯ, ರವೆ ಉಂಡೆ, ಸಿಹಿ ತಿನಿಸುಗಳು. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಈ ಜಾತ್ರೆಯಲ್ಲಿ ಬರೋ ಕೆಲವು ಆಟಿಕೆಗಳು, ಸಾಮಗ್ರಿಗಳು. ಹಾಗೆ ಮುಂದೆ ಹೋಗ್ತಾರೆ ಎಲ್ಲ ಜಾತ್ರೆಯ ಒಂದು ಅದ್ಭುತ ತಿನಿಸುಗಳು, ಸಾಮಗ್ರಿಗಳು ನೋಡಿ. ಈ ಜಾತ್ರೆಯಲ್ಲಿ ಗೋಬಿ ಮಂಚೂರಿ ಕರೆಯುತ್ತಿರೋ ಒಂದು ಹೆಣ್ಮಗಳು ತುಂಬ ಚೆನ್ನಾಗಿತ್ತು. ನಾನು ತಿಂದು ಸವಿದೆ. ಹಾಗೆ ಮುಂದೆ ನಮಗೆ ಬೇಕಾದ ಒಂದು ಕೆಲವು ಈ ಜಾತ್ರೆಯ ಸಾಮಾನುಗಳನ್ನು ತೆಗೆದುಕೊಳ್ಳಲಾಯಿತು. ಹಾಗೆ ಮುಂದೆ ಹೋಗಿ ತಾಯಿಯ ದರ್ಶನ